ಕರ್ನಾಟಕ ಪ್ರವಾಸೋದ್ಯಮ ಕೇಂದ್ರ ಮತ್ತು ನವಮಂಗಳೂರು ಬಂದರು ಪ್ರಾಧಿಕಾರದ ಸಹಯೋಗದಲ್ಲಿ ಇಂಡಿಯನ್ ಓಪನ್ ಅಪ್ ಸರ್ಫಿಂಗ್ ಸ್ಪರ್ಧೆ 3 ದಿನಗಳ ಕಾಲ ಸುರತ್ಕಲ್ನ ಸಸಿಹಿತ್ತು ಬೀಚ್ನಲ್ಲಿ ನಡೆಯಲಿದ್ದು ಚಾಲನೆ ನೀಡಲಾಯಿತು. ಇಂಡಿಯನ್ ಓಪನ್ ಅಪ್ ಸರ್ಫಿಂಗ್ ಸ್ಪರ್ಧೆಗೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್, ಎನ್ಎಂಪಿಎ ಸೆಕ್ರೆಟರಿ ಜಿಜೋ ಥಾಮಸ್, ಎನ್ಎಂಪಿಎ ಡೆಪ್ಯೂಟಿ ಚೇರ್ಮನ್ ಕೆಜಿ ನಾಥ್, ಜಿಲ್ಲೆಯ ಪ್ರವಾಸೋದ್ಯಮ ಕೇಂದ್ರದ ಡೆಪ್ಯೂಟಿ ನಿರ್ದೇಶಕರಾದ ಮಾಣಿಕ್ಯ, ಹಳೆಯಂಗಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಪೂರ್ಣಿಮಾ, ಯತೀಶ್ ಪೈಕಂಪಾಡಿ ಮತ್ತಿತರರು ಉಪಸ್ಥಿತರಿದ್ದರು. 3 ದಿನಗಳ ಕಾಲ ಈ ಸ್ಪರ್ಧೆ ನಡೆಯಲಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದ ದೇಶದ ಸ್ಪರ್ಧಾಳುಗಳು ಸಹಿತ 100ಕ್ಕೂ ಅಧಿಕ ಮಂದಿ ಭಾಗವಹಿಸಲಿದ್ದಾರೆ. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.